ನಾನು ಬೆಳಗ್ಗೆ 7 ಗಂಟೆಗೆ ಎದ್ಬಿಟ್ಟು ಟೀ ಕುಡಿಯೋದಂತ ಹೋಯ್ತಾ ಹಿಂಗೆ ದಾರಲ್ಲಿ ಒಂಥರ ಕ್ಲೈಮೇಟ್ ಇದೆ ತೋರಿಸ್ಬಿಟ್ಟು ಹೋಗೋಣ ಅಂತ ತಂದ್ಬಿಟ್ಟು ನಮ್ಮ ಸೈಡ್ ನೋಡಿ ಹೆಂಗೈತೆ ನೋಡ್ಕೊಂಡು ಚೆನ್ನಾಗೈತಲ್ವ. ಹೋಗ್ತಾ ಇದೆ. ಹಾಗೆಲ್ಲ ನೋಡ್ತಾ ಇದ್ದೀರಿ ನೀವು ನೋಡಿ ಯಾವ ಥರ ಐತೆ ಅಂತ. ಇದು ಊರು ಗುಡ್ಡೆನಹಳ್ಳಿ ಅಂತ ಹೇಳ್ಬಿಟ್ಟು ನೋಡಿ ಅಂಗಡಿ ಹೋಗೋದು ದಾರಿ. ಬನ್ನಿ ನಾವು ಲಾಸ್ಟಿಗೆ ಕೊನೆಯ ಅಂಗಡಿ ಲಾಸ್ಟ್ ಎದ್ತಾ ಬಂದು ಟೀ ಕುಡ್ತಿದ್ದೀವಿ ನೋಡಿ. ಟೇಸ್ಟ್ ಮಾತ್ರ ಸಖತ್ತಾಗೈತೆ ಟೀ ಮಾತ್ರ. ಏನಿಲ್ಲ ಫ್ರೆಂಡ್ಸ್, ಡೈಲಿ ಬಂದು ಇಲ್ಲೇ ಕೂತ್ಕೋತೀನಿ. ಮಸ್ತ್ ಟೀ ಚೆನ್ನಾಗಿ ಮಾಡ್ತಾರೆ. ಇದೇ ನನ್ನ ಅಡ್ಡ ಟೀ ಕುಡ್ಕೊಳ್ಳೋ ಜಾಗ. ಇಲ್ಲಿಂದ ನಾನು ಕೆಳಗೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಕ್ಲೈಮೇಟಿಗೆ ಒಂದು 5 ನಿಮಿಷ ಕುತ್ಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಾವು ಬೆಳಗ್ಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್, ಕುಂತ್ಕೊಳ್ಳೋಕೆ ಆರಾಮಾಗಿ. ಇದು ನಮ್ಮ ರೂಮು ಅಂತ ಬಂದ್ವಿ ಫ್ರೆಂಡ್ಸ್. ಕೊನೆಗೆ ರೂಮ್ ಹತ್ರ ಬಂದ್ಬಿಟ್ಟಿದ್ವಿ. ಒಂದು ಬಾಟ್ಲಿ ನೀರು ಹಿಡ್ಕೊಂಡು ಪ್ರಶಾಂತವಾಗಿ ಆರಾಮಾಗಿ ಕುತ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಒಬ್ಬನೇ ಹೋಗ್ತಾ ಇದ್ದೀನಿ, ಯಾರೂ ಇಲ್ಲ. ತಿರ್ಗಾ ಅದು ಮುಗಿಸ್ಕೊಂಡು ರಿಟರ್ನ್ ಹೋಗ್ಬೇಕಾದ್ರೆ ದಾರಿಯಲ್ಲಿ ಅಂತ ಕ್ಲೈಮೇಟ್ ಸಿಕ್ಬಿಡ್ತು. ಲಾಸ್ಟ್ ಹೋಗ್ಬೇಕಾದ್ರೆ ಅಂಗಡಿ ಏನು ಮುಗಿತಲ್ಲ ಅಂತಂದ್ಬಿಟ್ಟು ನಮಗೊಂದು ಬೆಟ್ಟದ ಥರ ಕ್ಲೈಮೇಟ್ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗೈತಾ. ತಿರ್ಗಾ ಬರಬೇಕು ಹೋಯ್ತಾ ಅದಾದಮೇಲೆ ಯಾವುದೋ ದಾರಿಗೆ ಮುಗಿಸ್ಬಿಟ್ಟೆ ನೋಡಿ ಫ್ರೆಂಡ್ಸ್. ಕೊನೆಗೆ 7 ಗಂಟೆ ಬಂದೆ. ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು, ಅಷ್ಟು ದೂರ ಏನಿಲ್ಲ ಹೋಗ್ತೀವಿ ಫ್ರೆಂಡ್ಸ್. ಏನೋ ಲಾರಿ ಬರ್ತವೆ ಐತೆ ನಮ್ಮದು ಮನೆ ಅಂತಲ್ಲ, ಶೆಡ್ಡು, ಕೆಲಸ ಮಾಡೋ ಶೆಡ್ಡಲ್ಲಿ. ಹಿಂಗೆ ಬೆಟ್ಟಗಳು ಗಿಟ್ಟಗಳೆಲ್ಲ ಚೆನ್ನಾಗಿ ಕಾಣ್ತವೆ. ರೋಡು ಹೈವೇ ರೋಡು, ಮೈಸೂರು ಬೆಂಗಳೂರು ರೋಡ್. ಇದು ಒಂಥರ ಪ್ಲೇಸ್ ಚೆನ್ನಾಗೈತೆ. ಇದು ಹೆಂಗೈತೆ ಅಂದರೆ ಫ್ರೆಂಡ್ಸ್ ಮಸ್ತಾಗೈತೆ. ಆದರೆ ಅಂಥ ಪ್ಲೇಸ್ಗಳು ಗೆಲ್ಬೇಕಂದ್ರೆ ಫುಲ್ಲು ಕ್ಲೈಮೇಟ್ ಹುಡುಗನಿಗೆ ಹೆಂಗಿರ್ತದೆ ಅಂದರೆ ಮಸ್ತಾಗಿರ್ತದೆ ಅಂಥ ಕ್ಲೈಮೇಟಿಗೆ ಬಂದ್ಬಿಟ್ರೆ. ಅಂಥ ಊರಿಗೆ ಬಂದಿದ್ದೀನಿ ನಾನು ನೋಡಿ, ಚೆನ್ನಾಗೈತಾ. ಜಾಗ ನಾನು ಚೆನ್ನಾಗಿ ಮೇಲೆ ಕುತ್ಕೊಳ್ಳೋ ಜಾಗ ಬರ್ತೀನಿ ನಾನು. ಅಲ್ಲಿ ಕಾಣ್ತೈತಾ ಬಂದು ನೋಡಿ 1 ಗಂಟೆ ಬಂದು ನೋಡಿ ಅಡ್ಡ ನಂದು. ಇಲ್ಲಿಂದ 2 ಗಂಟೆ ಬಂದೆ ಫ್ರೆಂಡ್ಸ್. ನನ್ನ ಅಡ್ಡ ನೋಡಿ ಫ್ರೆಂಡ್ಸ್, ಇದನ್ನು ಕುಂತ್ಕೊಳ್ಳೋ ಜಾಗ. ನಾನು ಸಂಜೆ ಹೊತ್ತು ಒಳ್ಳೆ ಪ್ಲೇಸ್, ಗಾಳಿ ಮಾತ್ರ ಸಖತ್ತಾಗಿ ಪ್ಲೇಸು. ಎಲ್ಲೆಲ್ಲಿ ಸ್ನಾನ ಮಾಡೋಣ ಅಂತ ನಮ್ಮ ನಾಯಿ. ನಿಮ್ಮ ಶೆಡ್ಗಳು, ನಾನು ಓಡಿಸೋ ಗಾಡಿ. ಆಸಾ ಫಾರಂ. ನಾನು ಮಲ್ಕೋ ರೂಮ್ ಅದು. ನಾವು ಬಂದಿದ್ವಿ ಈ ಜಾಗಕ್ಕೆ, ನಮ್ಮಿರೋ ಜಾಗಕ್ಕೆ, ಕೆಲಸ ಮಾಡೋ ಜಾಗಕ್ಕೆ. ನಾವು ಇಲ್ಲಿ ಈಗ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ರಜೆ ಹಾಕ್ಕೊಂಡಿದ್ವಿ. ಇವರೆಲ್ಲ ಊರಿಗೆ ಹೊಂಟೋಗೋರೆ. ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ ಇಲ್ಲಿ. ಇವನೊಬ್ಬನೇ ಇದ್ದೀನಿ. ನಾನು ಎಲ್ಲ ಕೆಲಸ ಮಾಡೋಣ, ಎಲ್ಲ ನೋಡ್ಕೊತೀನಿ ನಾನು ಕೆಲಸ.
ಕೆಲಸ ನೋಡ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ಜಾಗ ಇವ್ರದ್ದು, ಇದು ಆಸಾ ಫಾರಮ್ ಅಂತ ಇದೆ, ಅವ್ರದ್ದು ಓನರ್ದು ಇದು ಜಾಗ. ಇದು ಅವರು ನಾನು ತೋರಿಸ್ತೀನಲ್ಲ ವಿಡಿಯೋದಲ್ಲಿ, ಅವ್ರದ್ದು ಇದು. ಏನು ಫ್ರೆಂಡ್ಸ್ ಗೊತ್ತಿಲ್ಲ, ನಾಯಿಗಳಂದ್ರೆ ನನಗೆ ಪ್ರೀತಿ. ನಾಯಿಗಳಂದ್ರೆ ಪ್ರೀತಿ ತೋರಿಸೋ ಗೊತ್ತಾ ಕರಿಯ ಹೆಂಗೆ ಬರ್ತವೆ ನೋಡಿ, ಹೆಂಗೆ ಬರ್ತವೆ ನೋಡಿ ಫ್ರೆಂಡ್ಸ್. ಇದು ಜಾಸ್ತಿ ಚಂದ ಕಣ. ಯಾಕೋ ಗೊತ್ತಿಲ್ಲ ಹುಡುಗ ಫ್ರೆಂಡ್ಸ್, ಆದರೆ ನಾಯಿಗಳು ಒಂಥರ ಖುಷಿ ನೋಡಿ. ನಾಯಿಗಳನ್ನ ಎಷ್ಟು ಜೋಪಾನ, ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಅಷ್ಟು ಪ್ರೀತಿ ಕೊಡ್ತೇವೆ ನಮಗೆ ನೋಡಿ ಫ್ರೆಂಡ್ಸ್. ಆದರೆ ಜಗ್ಗಿ ಜೀವ ಮಾಡ್ತೀನಿ ಫ್ರೆಂಡ್ಸ್ ಇವಕ್ಕೆ. ನಾನೇ ಊಟ ತಂದು ಹಾಕೋದು ನೈಟತ್ತು ಡೈಲಿ ಹಾಕ್ತೀನಿ ಫ್ರೆಂಡ್ಸ್. ಇವರಿದ್ದಾಗ ನಮ್ಮ ಡೈಲಿಂದ ಕೆಲಸ ತಂದು ಹಾಕ್ತಿದ್ರು, ಇವಾಗ ಇವರೆಲ್ಲ ಊರಿಗೆ ಹೊಂಟೋಗರಲ್ಲ, ಅದಕ್ಕೆ ನಾನು ಇವಾಗ ತಂದು ಹಾಕ್ತಿದ್ದೀನಿ ನೈಟತ್ತು. ಇವ್ರು ನಿನ್ನೆ ಹೋಗೋರೆ, ನಾನು ಇವತ್ತಿಂದ ನಾನು ಹಾಕ್ತಾಯಿದ್ದೀನಿ ಊಟಕ್ಕೆ. ಇಲ್ಲಾಂದರೆ ಬೇರೆ ಮನೆ ಕಡೆ ಹೋಯ್ತು ನಾನು ಹಾಕ್ತಾ ಹೋದರೆ, ಕೆಲಸಕ್ಕೆ ಏನೋ ಹೋಗಿದ್ರೆ ಬೇರೆ ಹಾಕ್ತಾರೆ, ಇಲ್ಲಾಂದರೆ ನಾವೇ ಹಾಕ್ತೀವಿ. ಇಲ್ಲ ನಾನೇ ಎಲ್ಲ ಬಿಸಿ ಬಿಸಿ ಊಟ ಹೋಟ್ಲಲ್ಲಿ ಡಾಬಾದಲ್ಲಿ ತಂದು ಕೂಡ ಹಾಕೋದು. ಆದ್ರೂ ಫ್ರೆಂಡ್ಸು ಇಂಥ ನಾಯಿಗಳು ಸಾಕ್ಬೇಕು ಫ್ರೆಂಡ್ಸ್, ಇರಲೇಬೇಕು. ಇಂಥ ಸಾಮಾನು ನೈಟ್ ಹೊತ್ತು ಏನೋ ಸೌಂಡ್ ಆಯ್ತಂತಂದರೆ ಹೆಂಗೆ ಬೋಲ್ತಾ ಗೊತ್ತೇ, ಯಾರು ಬಂದರೂ ಬಿಡೋದಿಲ್ಲ, ನಾನು ಬಂದರೂ ಬಿಡೋದಿಲ್ಲ, ಯಾರು ಬಂದರೂ ಬಿಡೋದಿಲ್ಲ. ಆದರೆ ಒಳ್ಳೆ ನಾಯಿಗಳು ಫ್ರೆಂಡ್ಸ್. ಇದು ಕರಿ ಥರ ಚಿಕ್ಕ ವಯಸ್ಸಿನಿಂದ ಸಾಕಿದ್ದೀನಿ. ಅದು ಇನ್ನೊಂದು ಮೊನ್ನೆ ನಮ್ಮ ಓನರ್ಗೂ ಬಂದವನೆ, ಅದು ಇವಾಗ ಯಾರು ಸಾಕದೆ ಹೋದ ಸಲಕ್ಕೆ ನಾವೇ ಸಾಕ್ತಾಯಿದ್ದೀವಿ. ಅದು ಇಷ್ಟು ಬೆಳ್ಕೊಂಡದ್ದು, ಇನ್ನೂ ಚಿಕ್ಕದೇ ಇತ್ತು ಅದು, ಏನು ದೊಡ್ಡದಾಗ್ಬಿಟ್ಟಿದೆ ಅದು. ಆದ್ರೂ ನಾಯಿಗಳು ಒಳ್ಳೆ ನಾಯಿಗಳು ಫ್ರೆಂಡ್ಸ್. ಆದರೆ ನಾವಿಲ್ಲಿ ಇಂಥ ಜಾಗಕ್ಕೆ ಇರ್ತೀವಲ್ಲ, ಅಲ್ಲಿ ಸ್ನಾನ ಮಾಡೋದು, ಇವೆಲ್ಲ ಸವಾಲು ಹೋಗೋದು. ಅಲ್ಲಿ ಡಾಬಾ ಕಾಣ್ತಾಯಿದ್ದು, ನಾನು ಟೀ ಕುಡ್ಕೊಂಬಂದಿರೋ ಜಾಗ ಅದು, ಅಲ್ಲಿ ಹೋಗಿದ್ದು ಇಲ್ಲಿಗೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಅದೇ ಟ್ರೈಗಳು ಟಮಾಟೆ, ಫಸ್ಟು ಟಮಾಟೆ ಹೋಗ್ತಿದ್ದೆ, ಇವಾಗ ಬಿಟ್ಬಿಟ್ಟು ಈಗ ತಿರ್ಗಾ ಗ್ಯಾಂಗ್ ಬಂದಿದ್ದೀನಿ ಕಾಂಗಡಿ ಕೆಲಸಕ್ಕೆ. ಏಯ್ ಕೆಂಚ, ಏಯ್ ಕರಿಯ, ಏಯ್ ಬೈಲೆ, ಏಯ್ ಕೆಂಚ, ಏಯ್ ಬೈಲೆ, ಏಯ್ 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 ಬಲ್ಲೆ ಬೈಲೆ. ಆದ್ರೂ ಫ್ರೆಂಡ್ಸ್ ಚೆನ್ನಾಗಿ ಓಡಿ ಬರ್ತವೆ. ಆದ್ರೆ ಪ್ರೀತಿ ಮಾತ್ರ ಹೆಂಗೆ ತೋರಿಸಿದೆ ಅಂದರೆ, ಆದರೆ ನಾನು ಬಿಟ್ಟರೆ ನಾನು ಹಿಂದೆ ಬರ್ತೇವೆ ಫ್ರೆಂಡ್ಸ್. ನಾನು ಬೇಡ ಅಂದರೆ ಇಲ್ಲೇ ಇರ್ತೇವೆ, ಬಾ ಅಂದರೆ ಹಿಂದೆ ಬರ್ತವೆ. ಆದರೆ ಒಳ್ಳೆ ನಾಯಿಗಳು ಫ್ರೆಂಡ್ಸ್. ಆದರೆ ಮನೆಯಲ್ಲಿ ಸಾಕಿರ್ತಾರಲ್ಲ, ಅವಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿರ್ತೀವಿ ನಾವಿಲ್ಲಿ. ಅವು ಎಷ್ಟು ಬಿದ್ದು ಒದ್ದಾಡಿದ್ರೂ ಪರವಾಗಿಲ್ಲ. ಅದು ಸ್ನಾನ ಮಾಡಿದ್ರು ನೀರೊಳಗೆ ಅಲ್ಲಿ ಬಿಟ್ಟರೆ ತಣ್ಣೊಳಗೆ ಅದು ಸ್ವಲ್ಪ ಕುಣಿತನ ಮಾಡಿಬಿಟ್ಟು ನೀರೊಳಗೆ ಬಿಟ್ಬಿಟ್ರೆ ಅವೇ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತಾವೆ. ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಯಾಕೋ ಅವ್ರ ಮುಂದೆ ನಾಚಿಕೆ ಅಂತ ಪಡ್ಬಾರ್ದು. ಬನ್ನಿ ಈಗ ನಾವು ಬಟ್ಟೆ ಟ್ರಂಕದ ರೂಮು ನೋಡಿ. ಬಟ್ಟೆ ಎಲ್ಲಿಡುವನು? ಲೆಕ್ಕದ ಇಷ್ಟು ತೆಗಿತೀವಿ ನೋಡಿ, ಇಷ್ಟು ಕೆಲಸ ಮಾಡ್ತೀವಿ. ಹಿಂಗೆ ಬ್ಲಾಗ್ ಮಾಡೋದು ಹಿಂಗಲ್ವಾ, ಹಿಂಗೆ ತೋರಿಸ್ಬೇಕು, ಹಿಂಗೆ ತಾನೆ, ಹಿಂಗಂದ್ರೆ ಹಿಂಗೆ ತೋರಿಸ್ಬೇಕು ನೋಡಿ ಫ್ರೆಂಡ್ಸ್. ಅದ್ರ ಥರ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ ಎಷ್ಟು ನಾನು ಕೆಲಸ ಮಾಡ್ತಿರೋದು. ಇಷ್ಟಾಡು ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಆದ್ರೂ ಎಷ್ಟು ಮಾಡಿದ್ರು ಕೆಲಸ ದುಡ್ಡೇ ಆಗ್ತಾರೆ ಫ್ರೆಂಡ್ಸ್. ಏನು ಮಾಡೋದು, ಸುಮ್ಮನೆ
ಇದು ನಮ್ಮ ಹುಡುಗಿಗೆ ಕೊಡೋಣ ಅಂತ ಗಿಫ್ಟು. ವಾಚ್ ಕೊಡೋಕೆ ಹೋದರೆ ಒಳ್ಳೆ ಅಂತ ಅಂದ್ಬಿಡಿ ಫ್ರೆಂಡ್ಸ್. ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ. ಯಾರೋ ಒಳ್ಳೆ ಹುಡುಗಿ ಕೊಟ್ಬಿಡೋಣ, ಏನಂತೀರ? ಇದು ಶಿವದಂಡ. ಸೋಮವಾರ ಹಾಕೊಂತೀನಿ ಫ್ರೆಂಡ್ಸ್. ಇದು ಟ್ಯಾಟೋಗೆ ಹಾಕೋದು, ಆಯಿಲ್ಮೆಂಟ್ ಹಚ್ಚೋದು, ಬೇಬಿ ಎಣ್ಣೆ. ಚೆನ್ನಾಗೈತಾ? ತಲೆ ಮೇಲೆ ಕೂದಲೇ ಇಲ್ಲ. ಇನ್ನೊಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾ ಅದೇ ಕೆಲಸ ಮಾಡ್ತೀನಿ. ಎಷ್ಟು ಮಾಡಿದ್ದೀನಿ ಬೇಕಾದ್ರೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ದುಡ್ಡು ಎಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಎಲ್ಲಿ ಏನು ಮಾಡಿದ್ರು ಅಂತ ನನಗೆ ಗೊತ್ತಿರೋ ಫ್ರೆಂಡ್ಸ್. ಹಂಗೆ ಮಠ ಆಗ್ಬಿಡೋ ದುಡ್ಡೆಲ್ಲ. ಜೋರಲ್ಲಿ ಕಾಸೇ ಇಲ್ಲ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್. ದುಡ್ಡೇ ಇಲ್ಲ, 1 ರೂಪಾಯಿ ದುಡ್ಡಿಲ್ಲ. ಎಷ್ಟು ಮಾಡಿದ್ದೀನಿ ನೋಡಿ. ಇಷ್ಟೊಂದು ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಹೆಸರು ಇವತ್ತು ಯಾವಾರ? ಶುಕ್ರವಾರ. ಸ್ನಾನ ಮಾಡಿಕೊಂಡು ಯಾವ ಬಟ್ಟೆ ಹಾಕೋಣ ಡಿಸೈಡ್ ಮಾಡೋಣ ಬನ್ನಿ. ಗೊತ್ತಾಗುತ್ತೆ ನಮಗೂ. ಇದು ಬಟ್ಟೆ ಇವು ಹಾಕೊಳ್ಳೋದು, ಇವು ಹಾಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಾವು ಹೋಗ್ತಿದ್ದೀವಿ ಈಗ. ನಾನು ಬೆಡ್ರೂಮಲ್ಲಿಗೆ ಅಲ್ಲೇ ನನ್ನ ರೂಮ್, ಎಡಿಟಿಂಗ್ ಮಾಡೋ ರೂಮ್ ತೋರಿಸ್ತೀನಿ ನೋಡಿ. ನಮ್ಮ ನಾಯಿನೂ ಬರ್ತದೆ. ನಾನು ಎಲ್ಲಿಗೆ ಹೋದರೂ ಅಲ್ಲಿಗೆ ಬರ್ತದೆ ಫ್ರೆಂಡ್ಸ್, ಜೊತೆಲಿಗೆ ಬರ್ತದೆ. ಶೀಟ್, ನನ್ನ ಚಾರ್ಜಿಂಗ್ ವೈರ್, ನೀರು, ವಾಟರ್ ಇಲ್ಲೇ ಎಡಿಟಿಂಗ್ ಮಾಡಿಕೊಂಡು ಇಲ್ಲೇ ಮಲ್ಕೊಳ್ಳೋದು ನೋಡಿ. ನೋಡಿ ನಮ್ಮ ನಾಯಿ ಎರಡು ಬಂದ್ಬಿಟ್ಟ. ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತದೆ ಇದು. ಹೇಗೆ ಚೆನ್ನಾಗೈತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.